ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಸಿಂಪಲ್ ಆಗಿ ಪನ್ನೀರ್ ಮಸಾಲ ಮಾಡ್ತಾ ಇದ್ದೀನಿ. ಯಾವ ತರ ಮಾಡೋದಂತ ಬನ್ನಿ ನೋಡ್ಕೊಂಡ್ ಬರೋಣ. ತುಂಬಾನೇ ಟೇಸ್ಟ್ ಆಗಿರುತ್ತೆ ಮತ್ತೆ ಈಸಿಯಾಗೂ ಮಾಡ್ಕೊಬಹುದು. ಬನ್ನಿ ನೋಡೋಣ. ಪ್ಲೀಸ್ ನನ್ನ ಚಾನಲ್ ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನೀವು ಟ್ರೈ ಮಾಡಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಬಾಣ್ಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, 1 ಇಂಚು ಚಕ್ಕೆ, ಒಂದ್ ಅರ್ಧ ಸ್ಪೂನ್ ಪೆಪ್ಪರ್, ಒಂದ್ ಅರ್ಧ ಸ್ಪೂನ್ ಜೀರಿಗೆ, 1-2 ಏಲಕ್ಕಿ ಹಾಕಿ ಫ್ರೈ ಮಾಡ್ಕೊಂತ ಇದ್ದೀನಿ. ಒಂದು ದೊಡ್ಡ 2 ಈರುಳ್ಳಿ ಕಟ್ ಮಾಡಿ ಹಾಕಿ, ಅದಕ್ಕೆ 1 ಹಸಿಮೆಣಸಿನಕಾಯಿ, 1 ಬೆಳ್ಳುಳ್ಳಿ ಗಡ್ಡೆ, ಅರ್ಧ ಇಂಚು ಶುಂಠಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು, ಒಂದು 5-6 ಗೋಡಂಬಿ, 1 ಟೊಮೆಟೊನ ಹಾಕಿ ಅದು ಸ್ವಲ್ಪ ಮೆತ್ತಗಾಗೋರು ಫ್ರೈ ಮಾಡಿ, ಸ್ವಲ್ಪ ಕೊತ್ತಂಬರಿ ಸೇರಿಸಿ ಅದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಬೇಕು. ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ ಕಟ್ ಮಾಡಿರೋ ಪನ್ನೀರ್ ತಗೊಂಡಿದ್ದೀನಿ. 150 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. 2 ಕಡೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಬೇಕು. ಇವಾಗ ಇದು ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಬೇಕು. ಬಾಣಲಿ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಆದ್ರೆ ತುಪ್ಪ ಯಾವ್ದಾದ್ರು ಹಾಕೊಳ್ಳಿ. ನಾನು ಎಣ್ಣೆ ಹಾಕೊಂತ ಇದ್ದೀನಿ. ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಆದ್ಮೇಲೆ ಕಟ್ ಮಾಡಿರೋ 1 ಈರುಳ್ಳಿ ಹಾಕೋಬೇಕು. ಅದು ಫ್ರೈ ಆದ್ಮೇಲೆ ಖಾರದ ಪುಡಿ 1 ಅರ್ಧ ಸ್ಪೂನು, ಧನಿಯಾ ಪುಡಿ 1 ಅರ್ಧ ಸ್ಪೂನು, ಅರಿಶಿನ ಪುಡಿ 1/4 ಸ್ಪೂನು, ಗರಂ ಮಸಾಲ 1 ಅರ್ಧ ಸ್ಪೂನ್ ಹಾಕಿ, 1 ಟೊಮಾಟೊ ಚಿಕ್ಕದಾಗಿ 1 ಟೊಮಾಟೊ ಕಟ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಪನ್ನೀರಲ್ಲಿ ತುಂಬಾ ವೆರೈಟಿಯಾಗಿ ಮಾಡ್ಬೋದು. ನಾನು ಇದು ಸಿಂಪಲ್ ಆಗಿ ಮಾಡ್ಕೊಂತ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಕ್ವಿಕ್ ಆಗೂ ಆಗುತ್ತೆ. ಮತ್ತೆ ರುಬ್ಬಿರೋ ಮಸಾಲಾನು ಇದಕ್ಕೆ ಹಾಕಿ ನೀರ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಿಮ್ಗೆ ಗ್ರೇವಿಗೆ ತಗ್ಗಂಗೆ ಅಂದ್ರೆ ಗಟ್ಟಿಯಾಗಿ ಬೇಕೋ ಇಲ್ಲ ನೀರಾಗಿ ಬೇಕೋ. ಇದು ಗಟ್ಟಿಯಾಗಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ನಾನು ಫ್ರೆಶ್ ಕ್ರೀಮು ಅದೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಸಿಂಪಲ್ ಆಗಿ ಇದೇ ತರ ಮಾಡ್ಕೊಂತ ಇದ್ದೀನಿ. ನಮ್ಗೆ ರಿಚ್ ಆಗಿ ಏನಾದ್ರು ಬೇಕಂದ್ರೆ ಫ್ರೆಶ್ ಕ್ರೀಮು ಅದೆಲ್ಲ ಕೂಡ ಯೂಸ್ ಮಾಡ್ಕೊಬಹುದು. ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮಾಡ್ತೀನಿ ನಾನು. ಈ ವಿಡಿಯೋದಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದೀನಿ. ಬೇಗನೂ ಆಗುತ್ತೆ, ಸಿಂಪಲ್ ಆಗು ಇರುತ್ತೆ, ಟೇಸ್ಟ್ ಆಗು ಇರುತ್ತೆ. ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರ್ ಹಾಕಿ ಪನ್ನೀರ್ ಫ್ರೈ ಮಾಡಿರ್ತಿರಲ್ಲ ಅದನ್ನು ಹಾಕಿ 1 5 ನಿಮಿಷ ಫ್ರೈ ಮಾಡ್ಕೊಬೇಕು. ಲಾಸ್ಟ್ ಅಲ್ಲಿ ಕಸ್ತೂರಿ ಮೇಥಿನೂ ಸ್ವಲ್ಪ ಹಾಕಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬಾನೇ ಟೇಸ್ಟ್ ಆಗಿತ್ತು. ನಾನು ಈ ತರ ಚಪಾತಿ ಮಾಡಿದೆ. ತುಂಬಾನೇ ಟೇಸ್ಟ್ ಆಗು ಇತ್ತು ಮತ್ತೆ ಬೇಗನೂ ಆಯ್ತು. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್